ಈಗಾಗಲೇ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಆದರೆ ಮುಖ್ಯವಾಗಿ ನಾನು ಏನೊಂದು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ, ಆ ಒಂದು ಸೆಂಟರ್ಗಳಲ್ಲಿ ಎಲ್ಲಿ ಒಂದು ಪರೀಕ್ಷೆಗಳು ನಡೆದಿದೆ, ಇದು ಬರೀ ಯಾವುದೋ ಒಂದು ಕ್ಲಾಸ್ ರೂಮ್ನಲ್ಲಿ ಮ್ಯಾನೇಜ್ಮೆಂಟ್ ಆಗಿದೆ ಅನ್ನುವಂಥದ್ದು ಒಂದು ಆಪಾದನೆ. ಆದರೆ ನೀವು ನೋಡಿದ್ರೆ ಆ ಪರೀಕ್ಷೆ ನಡೆಯುವಂತ ಕೇಂದ್ರಗಳಲ್ಲಿ ಕೆಲವು ಸಂಬಂಧಪಟ್ಟಿಲ್ಲದ ವ್ಯಕ್ತಿಗಳು ಸಹ ಅಶೋಕ್ ಯಾವ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಿಲ್ಲ ಅಂತ ವ್ಯಕ್ತಿಗಳು ಸಹ ಅಂತ ಪರೀಕ್ಷೆ ಕೇಂದ್ರಗಳಿಗೆ ಏನಾರ ಅಲ್ಲಿ ಕ್ಯಾಮ್ರಾಗಳಿದ್ರೆ ಆ ಪರೀಕ್ಷೆಗೆ ಅಧಿಕಾರಿಗಳು ಏನು ಸಂಬಂಧಪಟ್ಟಿಲ್ಲದಂತ ವ್ಯಕ್ತಿಗಳು ಅವರು ಸಹ ಅಲ್ಲಿದ್ದಾರೆ. ಮತ್ತು ಇದೆಲ್ಲ ಒಂದ್ ಕಡೆ ಕೆಲವು ಒಂದೇ ಆ ಸೆಂಟರ್, ಇಡೀ ಸೆಂಟರ್ನಲ್ಲೇ ನಡೆಯುವಂಥದ್ದಿದೆ. ಇದೆಲ್ಲ ಒಂದ್ ಕಡೆ ನಾವು ಹೇಳ್ತಾ ಇದೀವಿ, ಇದೆಲ್ಲ ಒಂದ್ ಕಡೆ ಒಂದು ಕೆಲವು ಕುಟುಂಬಗಳಂತ. ಇದು ಕುಟುಂಬಗಳಲ್ಲ, ನೀವು ಓವರ್ ಆಲ್ ಚೆಕ್ ಮಾಡಿದ್ರೆ ಕೆಲವು ಊರುಗಳೇ, ಕೆಲವು ಹಳ್ಳಿನೇ, ಕೆಲವು ಸ್ಥಳಗಳಿಂದನೇ ಈ ಆಯ್ಕೆಗಳಾಗ್ತಿರುವಂಥದ್ದು ಕಾಣ್ತಾ ಇರುವಂಥದ್ದು ಇದು. ಮತ್ತು ಇಲ್ಲಿ ಸ್ಕ್ಯಾನಿಂಗ್ ಬಗ್ಗೆ ಇವರು ಕೆಇಎ ಮತ್ತು ಕೆಪಿಎಸ್ಸಿ ನಲ್ಲಿ ನಡೆಯುವಂತ ಪರೀಕ್ಷೆ ವ್ಯವಸ್ಥೆಗಳ ಬಗ್ಗೆ ಹೇಳಿದ್ರು. ಕೆಇನಲ್ಲಿ ಸಾಮಾನ್ಯವಾಗಿ ಪೇಪರ್ ಏನ್ ಆನ್ಸರ್ ಮಾಡ್ತಾರಲ್ಲ, ಕಾಪಿನಲ್ಲಿ ಮಾರ್ಕಿಂಗ್ ಮಾಡ್ತಾರಲ್ಲ, ಆ ಮಾರ್ಕಿಂಗ್ ಮಾಡಿದಂತ ಪೇಪರ್ಗಳನ್ನ ಸಾಮಾನ್ಯ 1 ದಿನ 2 ದಿನದಲ್ಲೇ ಸ್ಕ್ಯಾನಿಂಗ್ ಮಾಡುವಂತದ್ದಾಗುತ್ತೆ. ಕೆಪಿಎಸ್ಸಿ ನಲ್ಲಿ ಕೆಲವು ತಿಂಗಳೇ ತಗೊಳ್ತಾರೆ ಸ್ಕ್ಯಾನಿಂಗ್ ಮಾಡೋಕೆ. ಅದನ್ನು ಸಹ ಅದೇ ಪೆನ್ನು ಅದೇ ವ್ಯಕ್ತಿ ಕೈನಲ್ಲಿ ಮಾಡಿಸ್ತಾರೆ. ನೀವು ಫೊರೆನ್ಸಿಕ್ ಕಳಿಸ್ರು, ಆ ಸ್ಕ್ಯಾನಿಂಗ್ ಮಾಡಕ್ ಕಳಿಸಿದಾಗ ಫೊರೆನ್ಸಿಕ್ ಕಳಿಸ್ರು ಸಿಕ್ಕಾಕೊಳ್ಳಲ್ಲ. ಯಾಕೆಂದ್ರೆ ಅಷ್ಟೇ ಪ್ರೆಷರ್ ನಲ್ಲಿ ಹಾಕಿರುವಂತ ಅದೇ ಪೆನ್ನಲ್ಲಿ ಬಳಕೆ ಮಾಡಿರೋದ್ರಿಂದ ಸಿಕ್ಕಾಕೊಳ್ಳಲ್ಲ. ಈ ರೀತಿ ಇಲ್ಲಿ ಏನು ಹೇಳ್ತಿದ್ದಾರೋ ನಾನು ಕೇಳೋದು, ಇವತ್ತು ಸರ್ಕಾರದ ಜವಾಬ್ದಾರಿ ಇವರು ಹೇಳ್ತಿದ್ದಾರೆ. ಈ ಸೆಂಟರ್ಗಳು ಎಲ್ಲಾ ಕಡೆ ಪರೀಕ್ಷೆ ನಡೆಯುತ್ತಲ್ಲ ಸರ್, ಈ ವಿಜಿಲೆನ್ಸ್ ಮಾಹಿತಿಗಳನ್ನು ಮಾನಿಟರಿಂಗ್ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇರಲ್ವಾ? ಇನ್ಫಾರ್ಮೇಶನ್ ಇಲ್ಲದೆ ನಡೆಯುವಂತದ್ದಾಗುತ್ತಾ? ನಾನು ಯಾಕೆ ಇದೇನು ಹೇಳ್ತಿದ್ದೀನಿ, ಇವತ್ತು ಅಂತದ್ದೇನಾರ ಸುಧಾರಣೆನಲ್ಲಿ ಇಂಟರ್ವ್ಯೂ ಮಾಡಬೇಕು, ಅವ್ರು ಮಾಡಬೇಕಾಗಿದ್ರೆ ಅಲ್ಲಿ ಮಾಡ್ಕೊಳ್ಳಿ ಸಭಾಧ್ಯಕ್ಷರೇ. ಆದ್ರೆ ಈ ಪರೀಕ್ಷೆ ನಡೆಸುವಂಥದ್ದು, ನಾನು ಹೇಳೋದು ಈ ಪರೀಕ್ಷೆ ನಡೆಸುವಂಥದ್ದು, ಈಗೇನು ಅವರು ಮಂತ್ರಿಗಳು ಹೇಳ್ತಿದ್ರು ಪೇಪರ್ ಸೆಟ್ಟಿಂಗ್ ಮಾಡೋಕ್ಕೆ ಬೇರೆಯವರು, ಅಥವಾ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಬೇರೆಯವರು, ಎವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಬೇರೆ ಮಾಡ್ಕೊಳ್ಳಿ. ಈ ರೀತಿ ಪ್ರತ್ಯೇಕ ಏನಾರು ಮಾಡ್ಕೊಂಡ್ರೆ, ಪ್ರತ್ಯೇಕವಾಗಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡ್ಕೊಳ್ಳುವಂಥದ್ದಾದ್ರೆ ಇದಕ್ಕೇನಾದ್ರು ಒಂದಿಷ್ಟು ಪರಿಹಾರ ಕಾಣಬಹುದು. ಇವತ್ತು ಇದೆಲ್ಲ ವ್ಯವಸ್ಥಿತವಾಗಿ ಇವತ್ತು ಸರ್ಕಾರದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ಸಾಮಾನ್ಯವಾಗಿ ಯಾರ್ಯಾರು ಯಾವ ಸರ್ಕಾರದಲ್ಲಿ ಬರುತ್ತಾರೆ ಸಾಮಾನ್ಯವಾಗಿ ಏನು ಅಂದ್ರೆ ಅವ್ರವ್ರಿಗೆ ಬೇಕಾಗಿರೋ ಜನಗಳನ್ನ ಸಾಮಾನ್ಯವಾಗಿ ನೇಮಕಾತಿ ಮಾಡಿಸಬೇಕು ಅನ್ನುವಂಥದ್ದು ಆ ಉದ್ದೇಶಗಳು ಇರುವಂತದ್ದು ನಾವು ಯಾವಾಗಲೂ ಕೇಳ್ಪಡುವಂತದ್ದು ಆಗ್ತದೆ. ಇದು ಇಲ್ಲೂ ನಡೆದಿರುವಂತದ್ದು ಆಗ್ತಿದೆ. ಮತ್ ಇನ್ನೊಂದು ಬಹಳ ಮುಖ್ಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ, ಈ ಪರೀಕ್ಷೆಗಳು ನಡೆದು ಸಭಾಧ್ಯಕ್ಷರೇ, ಈ ಪರೀಕ್ಷೆಗಳು ನಡೆದ ನಂತರ ಸಭಾಧ್ಯಕ್ಷರೇ, ಈ ಪರೀಕ್ಷೆಗಳು ನಡೆದ ನಂತರ ರಿಸಲ್ಟ್ ಬಂದ ನಂತರ ತುಂಬಾ ಜನ ಸರ್ಟಿಫಿಕೇಟ್ ಎನ್ಕ್ಲೋಸ್ ಮಾಡಿರಲ್ಲ, ಅಂತ ಸರ್ಟಿಫಿಕೇಟ್ಗಳನ್ನ ರಿಸಲ್ಟ್ ಬಂದಾದ್ಮೇಲೆ ಎನ್ಕ್ಲೋಸ್ ಮಾಡುವಂತದ್ದಾಗುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ಗಳು, ಬೇರೆ ಬೇರೆ ಸರ್ಟಿಫಿಕೇಟ್ಗಳು, ಯಾವ ಕೋಟದಲ್ಲಿ ಹೋದ್ರೆ ನಮ್ಗೆ ಉದ್ಯೋಗ ಸಿಗುತ್ತೆ, ಯಾವ ಯಾವ ಖಾಲಿಗಳು ರಿಸಲ್ಟ್ಗಳಲ್ಲಿ ಏನೇನು ವೇಕೆನ್ಸಿ ಸಿಗುತ್ತೆ ಅಂತ ನೋಡ್ಕೊಂಡು ಸರ್ಟಿಫಿಕೇಟ್ಗಳು ಎನ್ಕ್ಲೋಸ್ ಮಾಡುವಂತದ್ದಾಗ್ತಿದೆ. ಹಾಗಾಗಿ ಇವೆಲ್ಲ ನೋಡಿದಾಗ ಇಲ್ಲಿ ಒಟ್ಟಾರೆ ವ್ಯವಸ್ಥಿತವಾಗಿ ಇಲ್ಲಿ ಜಾಲ ಇರುವಂತದ್ದು ಕಾಣುವಂತದ್ದಿದೆ. ಇದಕ್ಕೆ ಕಡಿವಾಣ ಹಾಕುವಂತದ್ದು ಆಗ್ಬೇಕು. ಮತ್ತು ಪರೀಕ್ಷೆಗಳು ಕೇವಲ ನೀವೆಲ್ಲಾ ಪರೀಕ್ಷೆಗಳನ್ನ ಇಂಟರ್ನಲ್ ರಿಸರ್ವೇಶನ್ ಆಧಾರಿತವಾಗಿ ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿದ್ರಿ, ಸರ್ವೆ ಡಿಪಾರ್ಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರಿ, ಆದ್ರೆ ವೆಟರ್ನರಿ ಮಾತ್ರ ಯಾಕೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಿ? ಕೆಪಿಎಸ್ಸಿ ನಲ್ಲಿ ತುಂಬಾ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು, ಅರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಮಾತ್ರ ಎಕ್ಸಾಮ್ ಹೆಂಗ್ ಕಂಡಕ್ಟ್ ಮಾಡಿದ್ರಿ? ಅದಕ್ಕೇನ ಪ್ರತ್ಯೇಕವಾಗಿ ಏನಾದ್ರು ಇಟ್ಕೊಂಡಿದ್ರ? ಸೊ ಈ ರೀತಿ ಇವೆಲ್ಲವನ್ನು ನೋಡಿದಾಗ ಹಸ್ತಕ್ಷೇಪ ಅಥವಾ ಇನ್ವಾಲ್ವ್ಮೆಂಟ್ ಯಾರ ಇನ್ಫ್ಲೂಯೆನ್ಸ್ ನಲ್ಲೇ ಆಗುವಂತದ್ದೇ ಇದೆ. ಈ ನೇಮಕ ಆಗೋದು ಸರ್ಕಾರದಿಂದನೇ ನೇಮಕ ಆಗುವಂತದ್ದು ಆಗುತ್ತೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಾನು ಸರ್ಕಾರವನ್ನ ಒತ್ತಾಯ ಮಾಡೋದೇನು, ಖಂಡಿತ ಇದನ್ನ ನೀವು ಸದನ ಸಮಿತಿ ಮಾಡೋದು ಒಂದ್ ಭಾಗ, ಆದ್ರೆ ಇದು SIT ತನಿಖೆ, ಕೋರ್ಟ್ ಮಾನಿಟರ್ಡ್ SIT ಈಗಾಗಿರುವಂತ ಘಟನೆಗೆ SIT ತನಿಖೆ ಆಗ್ಲೇಬೇಕು ಅನ್ನುವಂತ ಒತ್ತಾಯವನ್ನ ನಾನು ಸರ್ಕಾರವನ್ನ ಮಾಡ್ತೇನೆ.